ಅಮ್ಮ, ಅಮ್ಮಾಜಿ ಬಂದಿಹೇನು? ಮಾವ, ಪೀಠವನ್ನು ಸ್ವೀಕರಿಸಬೇಕು. ನಾನು ಬಹುದಿನದಿಂದ ನಿಮ್ಮ ಬೇಡುತ್ತಲಿದ್ದೆ. ಸೋದರಿಯ ಮಗಳೆಂದು ಎಳೆತನದಲ್ಲೇ ನನ್ನನ್ನು ಕರೆತಂದು ಸಾಕಿ ಸಲಹಿದಿರಿ. ಸೊಸೆಯನ್ನಾಗಿ ಸ್ವೀಕರಿಸಿದಿರಿ. ಮಾತ್ರವಲ್ಲ, ಬಾಳುವೆಯನ್ನುದ್ಧರಿಸಿದಿರಿ. ಎಣಿಸಲಾಗದ ಸೌಖ್ಯಗಳನ್ನು, ಸೌಲಭ್ಯಗಳನ್ನು ಈ ಅರಮನೆಯಲ್ಲಿ ನೀಡಿದಿರಿ. ನನ್ನ ಅರಮನೆಯಲ್ಲಿ? ನಮ್ಮ ಅರಮನೆಯಲ್ಲಿ. ನಿಮ್ಮ ಐಶ್ವರ್ಯದಲ್ಲಿ ಕಣ ಮಾತ್ರವನ್ನು ನನಗೆ ಇಲ್ಲವೆನ್ನದೆ ನನ್ನ ಪರಿಪಾಲಿಸಿದಿರಿ. ಬಾಲದೇವರಾಗಿರಲೆಂದು ಪತಿಯ ನೀಡಿದಿರಿ. ಆ ಪತಿಯ ನಿನ್ನೊಮ್ಮೆ ನೀಡಿ ನನ್ನನ್ನು ರಕ್ಷಿಸಿರಿ. ಅದಕ್ಕಾಗಿ ಏನ ಮಾಡೆಂದು ಕೇಳುವೆ? ನಮ್ಮ ಅಣ್ಣಾಜಿ ತಂದೆಯನ್ನು ಕರೆತರಲು ಹೋಗುವೆನು ಎಂದಾಗ ನೀವು ಒಪ್ಪಿದರಂತೆ. ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ. ನಾನು ಅವರೆಡೆಗೆ ಹೋಗುವೆನು. ಇವನನ್ನು ಇಲ್ಲಿಯೇ ನಿಲ್ಲಿಸಿಕೊಳ್ಳಿರಿ. ಅಮ್ಮಾಜಿ, ಬಾಲಕನು ತಂದೆಯನ್ನು ಕರೆತರುವೆನೆಂದೆನಲು ಕೇವಲ ವಿನೋದಕ್ಕಾಗಿ ಆಗಬಹುದು ಎಂದೆನು. ನಮ್ಮ ಕುವರನ ಕರೆದು ತರಲು ಹೋಗಲೇಬೇಕು. ಆದರೆ ಅದಕ್ಕಾಗಿ ಈ ಎಳೆ ಮಗುವನ್ನ ಕಳುಹುವರೇ? ಏನು ತಾತ, ಮುನ್ನ ಹೋಗಬಹುದು ಎಂದವರು ಈಗ ಇಲ್ಲ ಎನ್ನುವಿರಿ? ದೊಡ್ಡವರು ನನಗೊಂದು ಮಾತನಾಡುತ್ತಾ ತಾಯಿ ಕೇಳಿದರೆ ಬೇರೊಂದು ಮಾತಾ ಹೇಳುವಿರೋ? ನಾನು ಹೋಗುವೆನು. ಅಮ್ಮ ಎಂದಳುತ್ತಿದ್ದರು. ನನ್ನ ತಂದೆ ಬಾರದಿದ್ದರೆ ಹೀಗೆ ಅಳುತ್ತಲೇ ಇರುತ್ತಾಳೆ. ನಾನು ಹೋಗಿ ಕರೆತರುವೆ. ಕೇಳಿದಿರಾ ಹಸುಳೆಯಾಡುವ ಮಾತ? ನನಗೆ ನೆನ್ನೆ ನೋಡಿದ ಒಂದು ಕನಸು ಮನಸ್ಸನ್ನು ತುಡುಕಿ ಉಸಿರುಗಟ್ಟಿ ನನ್ನ ಚೈತನ್ಯವೆಲ್ಲ ಬೆಂಡಾಗಿ ಹೋಗಿದೆ. ಹೌದು, ಅಂಬಿಕೆ ಹೇಳಿದಳೆನಗೆ ಕನಸಿನ ಮಾತನ್ನು. ನಿಜ ಜೀವನದಲ್ಲಿ ಬಂದ ನೋವೇ ಸಾಕಾಗಿರಲು ಈ ಕನಸೊಂದು ನಿನ್ನನ್ನು ಹಿಂಸೆ ಪಡಿಸುತ್ತಿದೆ. ಇಂದೂ ಕೂಡ ಕತ್ತಲಾಗುವುದು. ಇನ್ನು ನಿದ್ದೆಯಲ್ಲಿ ಅದು ಯಾವ ಕನಸಿನ ಮುಸಳೆ ಬಂದು ಹಿಡಿಯುವುದೋ? ಅದರಿಂದ ಇನ್ನೆಷ್ಟು ಸಂಕಷ್ಟ ಅನುಭವಿಸಬೇಕೋ? ಈ ಭೀತಿಯಿಂದ ದಯವಿಟ್ಟು ನನ್ನನ್ನು ಪಾರು ಮಾಡಿ ಮಾವ. ಏಳು ಏಳು ಅಮ್ಮಾಜಿ, ನಿನ್ನ ದುಃಖವ ನಾನು ಕಾಣೆನೆ. ಏಳಮ್ಮ, ನಿನ್ನ ಪತಿ ಸನ್ಯಾಸವನ್ನು ಸ್ವೀಕರಿಸಿರುವನೆಂದು ನೀ ಬಲ್ಲೆ. ಹೀಗಿರುವಾಗ ನೀನು ಹೋಗಿ ಆತನನ್ನ ನೋಡುವುದು ಸರಿಯೇ? ಹೋಗಿ ಕೇಳುವೆನು. ಸನ್ಯಾಸಿಯಾದವನು ಸತಿಯ ನೋಡುವುದು ಸಂಪ್ರದಾಯಕ್ಕೆ ವಿರೋಧ. ಈ ಹಿಂದೆ ಗಾರ್ಗಿ ಮೈತ್ರೇಯಿ ತನ್ನ ಪತಿಯೊಡನೆ ಕಾಡಿಗೆ ಹೋಗಲಿಲ್ಲವೇ? ಅವರಂತೆಯೇ ನಾನು ನನ್ನ ಪತಿಯ ಬಳಿಗೆ ತೆರಳುವೆನು. ಯಾಕೆ? ಈಗ ನೀನಿರುವ ಸ್ಥಿತಿ ಸನ್ಯಾಸವಲ್ಲವೇ? ಇಲ್ಲ, ನನ್ನ ಪತಿ ಸನ್ಯಾಸಿಯಾಗಿರುವರೆಂಬುದನ್ನು ನೆನೆಯುತ್ತಿರುವ ಸಾಧನೆಯ ವೇಷವಿದು. ಇಂದು ನಿಜವಾಗಿಯೂ ನಾನು ಸನ್ಯಾಸವನ್ನು ಸ್ವೀಕರಿಸಿ ನನ್ನ ಪತಿಯೆಡೆಗೆ ಹೋದರೆ? ಪತಿಯೆಡೆಗೆ ಹೋಗುವಾಗ ಸನ್ಯಾಸವನ್ನು ಸ್ವೀಕರಿಸುವುದಾದರೆ ಅದನ್ನು ಸನ್ಯಾಸವೆಂದು ಹೇಗೆ ಕರೆಯಲಿ ಅಮ್ಮಾಜಿ? ನನಗೆ ಕವಿದಿರುವ ಈ ಮಂಕನ್ನು ನೆನೆದೇ ನನಗೆ ನಗು ಬರುತ್ತಲಿದೆ, ಅಂತೆ ಅಳು ಬರುತ್ತಲಿದೆ. ಇನ್ನು ಏನು ಮಾಡಲಿ ತೋಚುತ್ತಿಲ್ಲ. ನೀವೇ ಅಪ್ಪಣೆ ಮಾಡಿರಿ. ನೀವು ಹೇಳಿದಂತೆಯೇ ನಡೆಯುವೆನು. ಕುಮಾರನಿಗೆ ಹೇಳಿ ಕಳುಹಿಸುವ. ಅವನ ಇಷ್ಟವನ್ನು ತಿಳಿದು ಅದರಂತೆ ನಡೆಯೋಣ. ಆಗಬಹುದು. ಇಂದೇ ಗೂಢಚಾರರನ್ನು ಕಳುಹಿಸಿ. ಕಳುಹುವೆನು. ಯಾರಲ್ಲಿ? ಮಹಾಪ್ರಭು, ಏನಾಗಬೇಕು? ತಾತ, ನನ್ನ ತಂದೆಯನ್ನು ನೋಡಲು ಯಾರನ್ನು ಕಳುಹಿವಿರಾ? ನಾನು ಹೋಗಿ ಬರುವೆ. ನನ್ನನ್ನು ಕಳುಹಿಸಿ. ಮಗು, ಮೊದಲು ಗೂಢಾಚಾರರು ಹೋಗಿ ನಿನ್ನ ತಂದೆಯ ಇಚ್ಛೆಯನ್ನು ತಿಳಿದು ಬರಲಿ. ನೀನು ಮತ್ತೆ ಹೋಗುವೆಯಂತೆ. ಮತ್ತೆ ಹೋಗುವುದಂತೆ? ಮತ್ತೆ ನಾನಲ್ಲ, ನಾನೀಗಲೇ ಹೋಗಬೇಕು. ನಿಮಗೇನು? ನೀವೀಗಾಗಲೇ ಅವರನ್ನು ನೋಡಿದಿರಿ. ಆದರೆ ನಾನು ಇನ್ನೆಷ್ಟು ದಿನಕ್ಕೆ ನನ್ನ ತಂದೆಯನ್ನು ನೋಡಲಿ? ಅಮ್ಮಾಜಿ, ನಿನಗೆ ಭಯ ಬೇಡಮ್ಮ. ನಾ ಮತ್ತೆ ಮರಳಿ ಬರುವೆನಮ್ಮ. ನಿಜವಾಗಿಯೂ ಬರುವೆನು. ತಂದೆಯನ್ನು ಕರೆತರುವೆನು. ತಾತ, ನನ್ನನ್ನು ಕಳುಹಿಸಿ.
ನನ್ನ ತಂದೆಯನ್ನು ನೋಡಬೇಕು, ಅವರೊಂದಿಗೆ ಮಾತನಾಡಬೇಕು ಎಂದು ನನಗೆ ಬಹಳ ಆಸೆ ಇದೆ. ಇರಲಿ, ಸುಮ್ಮನಿರಣ್ಣ. ಕನಸು ನಿಜವಾಯಿತು. ಕನಸಿನಲ್ಲಿ ಕಂಡ ಹುಲಿ ನಿಜವಾಗಿಯೂ ಎದುರಿಗೆ ಬಂದು ನನ್ನ ಜೀವವನ್ನೇ ಕೇಳುವಂತಿದೆ. ಅಮ್ಮಾಜಿ, ನಾನು ಮರಳಿ ಬರುವೆನೋ ಇಲ್ಲವೋ ಎಂದು ನಿನಗೆ ಭಯವಿದ್ದರೆ ನನ್ನ ಜೊತೆಯಲ್ಲಿ ನಮ್ಮ ಅಂಬಿಕೆಯನ್ನು ಕಳುಹಿಸಮ್ಮ. ನಾವಿಬ್ಬರೂ ಹೋಗಿ ಕರೆತರುವೆವಮ್ಮ. ಒಪ್ಪಮ್ಮ. ಅಂಬಿಕೆಯೇ, ಸ್ವಾಮಿ, ಬಾಲನಾಡಿದ ಮಾತನ್ನು ಕೇಳಿದೆಯಾ? ಕೇಳಿದೆ ಪ್ರಭು. ಅಮ್ಮಾಜಿ ಭಯಪಡುತ್ತಿರುವರು, ತಮಗೂ ತಿಳಿದಿದೆ. ಅಮ್ಮಾಜಿ, ಏನೆಂಬೆ? ಅಂಬಿಕೆಯ ಜೊತೆಯಲ್ಲಿ ರಾಹುಲನ ಕಳುಹಿಸಲು ಧೈರ್ಯವಾಗಿರಬಹುದು. ಏನು ಹೇಳುವೆ? ನನಗೆ ಏನೂ ತೋಚುತ್ತಿಲ್ಲ. ಅವರನ್ನು ನೋಡುವ ಪುಣ್ಯ ನನ್ನ ಈ ಕಣ್ಗಳಿಗೆ ಇರುವುದೋ ಇಲ್ಲವೋ. ಬಾಲಕನು ತನ್ನ ತಂದೆಯನ್ನು ನೋಡಬೇಕೆಂದು ಆಸೆ ಪಡುವುದು ತಪ್ಪಲ್ಲ. ನಿಮಗೆ ಸರಿ ತೋರಿದರೆ ರಾಹುಲನನ್ನು ಅಂಬಿಕೆಯೊಂದಿಗೆ ಕಳುಹಿಸಿರಿ. ನಾನು ಎಂದಿಗೂ ಬೇಡವೆನ್ನಲಾರೆ. ಅಮ್ಮ, ಎಷ್ಟು ಒಳ್ಳೆಯವಳಮ್ಮ ನೀನು. ಅಂಬಿಕೆ, ನಡೆ, ಹೋಗಿ ತಂದೆಯನ್ನು ಕರೆತರೋಣ. ತಾತ, ನಾ ಹೋಗಿ ಬರಲೇ? ಅಮ್ಮ, ನಾ ಹೋಗಿ ಬರುವೆನಮ್ಮ. ಆಹಾ, ಏನು ಉತ್ಸಾಹವಿದು! ಕಂದ, ಹೋಗಿ ಬಾ. ಆದರೆ ನನ್ನನ್ನು ಮರೆಯದಿರು. ನಿನ್ನ ತಂದೆ ನನ್ನನ್ನು ಮರೆತಂತೆ ನೀನು ನನ್ನ ಕೈ ಬಿಡಬೇಡ. ಹೋಗಿ ಬಾ. ಅಂಬಿಕೆ, ಸದಾ ಈ ಕಂದನ ಜೊತೆಗಿರು. ಹಾಗೆಯೇ ನನ್ನನ್ನು ಮರೆಯದಿರು. ಅಮ್ಮ, ನನ್ನಾಣೆ, ನಾನು ಮರೆಯುವೆನೆ ತಾಯಿ. ಮರೆತರೂ ತಪ್ಪಲ್ಲ, ಅದು ನನ್ನ ವಿಧಿ. ನಿನ್ನ ವಿಧಿ ಕೆಟ್ಟದ್ದು ಎಂದೆಣಿಸದಿರು ಅಮ್ಮಾಜಿ. ನಿನ್ನೊಡೆಯನೀಗ ಲೋಕಕ್ಕೆ ಪೂಜ್ಯನೆನಿಸಿದ್ದಾನೆ. ರಾಜ್ಯವಾಳುವ ಚಿಕ್ಕ ಹಿರಿಮೆಯಿಂದ ಹೊರತಾಗಿ ರಾಜಾದಿ ರಾಜರುಗಳಿಂದ ಪೂಜಿಸಲ್ಪಡುವ ಚಕ್ರಾಧಿಪತಿಯಂತೆ ನಿಂತಿದ್ದಾನೆ. ಈ ಬಾಲಕ ನಿನ್ನ ಈ 10 ವರ್ಷದ ಫಲ. ಮಂತ್ರಶಕ್ತಿಯಿಂದ ದೇವರನ್ನೇ ಕರೆತರುವಂತೆ ಈ ಬಾಲಕನು ಸಿದ್ಧಾರ್ಥನನ್ನು ಕರೆದೇ ತರುವನು. ಬಾ ಬಾ ಮಗು, ನಿನ್ನ ತಾಯಿಗೆ ಅಭಿವಂದಿಸು. ತಾಯಿ ತಂದೆಗಳ ಪುಣ್ಯ ನಿನಗೆ ಫಲಿಸಲಿ. ತಂದೆಯನ್ನ ಕರೆತರುವ ಈ ನಿನ್ನ